ಮನೆಯೊಳಗೆ ನುಗ್ತಿದ್ದಾಳೆ ಮುದುಕಿ. ಒಳಗ್ ಬಾರೆ ನೀನು. ನನ್ ಮಗ್ಳು ಉಲುಚಿ ನೋಡೋದಿಕ್ಕೆ ನೀನ್ ಬರ್ತಿರೋದು ಅಂತ ನಂಗೆ ಗೊತ್ತು. ಮಗುನ ನಿನ್ ಕೈಗೆ ತಗೋತಿದ್ ಹಾಗೆ ನೀನೇ ಹೆತ್ತಿರೋರ್ ತರ ಆಡಕ್ ಶುರು ಮಾಡ್ತೀಯ. ಇವತ್ ನಾನು ಉಲುಚಿ ಪುಟ್ಟಿನ ಮುಟ್ಟಕ್ ಬಿಡ್ತೀನಾ? ಗಾರ್ಡನ್ಗೆ ಹೋದ್ಲಾ ಇಲ್ಲ ಮನೆ ಒಳಗಡೆ ಬಚ್ಚಿಟ್ಕೊಂಡ್ಲಾ? ಕಳ್ತನದ ಆರೋಪನ ಅವಳ ಮೇಲ್ ಹೊರಿಸಿ ಪೊಲೀಸಿಂದ ಅರೆಸ್ಟ್ ಮಾಡ್ಸಿದ್ರೆ, ಹಾಗ್ ಮಾಡಿದ್ರೆ ಲಾಕಪ್ಗೆ ಹೋದ ತಕ್ಷಣ ಹಾವಾಗಿ ತಪ್ಪಿಸ್ಕೋತಾಳೆ. ಮತ್ತೇನ್ ಮಾಡೋದು? ನನ್ ಮಗುನ್ ನೋಡಕ್ ಬಂದಿರೋ ಆ ದೊಡ್ಡ ಬೊಟ್ಟಮ್ಮನ್ ಕಣ್ಣು ಉರ್ದು ಹೋಗಿ ಒಂದಿಡೀ ದಿನ ಕಾಣಿಸ್ತಿರೋ ಹಾಗೆ ಕಣ್ಣಿಗೆ ಖಾರ ಹಾಕ್ಬೇಕು. ಹಾಕ್ತೀನಿ. ದೊಡ್ಡ ಬೊಟ್ಟಮ್ಮ ಪಾಪ, ಬೊಟ್ಟಮ್ಮನ್ನ ಕಳ್ಳಿ ಅಂತಿದ್ದೀರಲ್ಲ ಸರ್ ನೀವು? ಮನೆಗೆ ಕಳ್ಳತನದಿಂದನೇ ಬಂದ್ರು. ಇನ್ಸ್ಪೆಕ್ಟ್ರೆ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ಅವರು ನಮಗೆ ಗೊತ್ತಿರೋರೆ. ಅಲ್ಲ, ಸಂಬಂಧ ಇರೋ ತರ ಹೇಳ್ತೀಯಲ್ಲೋ. ಶೀಸ್ ಅ ಸ್ನೇಕ್. ಹಾವು. ಹಾವ? ನಾಗರಾಜನ್ ಹೆಂಡತಿ. ಏನು ಹೇಳ್ತಾ ಇದ್ದೀರಾ ನೀವು? ಚಿತ್ರ ವಿಚಿತ್ರವಾಗಿದೆ ಅಲ್ವಾ? ನಾಗರಾಜ ಅನ್ನೋ ಹಾವಿನ ಹೆಂಡತಿ ಈ ನಾಗವೇಣಿ ಅಲಿಯಾಸ್ ದೊಡ್ಡ ಬೊಟ್ಟಮ್ಮ. ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬೇಕು ಅಂದ್ರೆ ನೀವು 2 ದಿನ ಇಲ್ಲೇ ಇರ್ಬೇಕು. ಅದಕ್ಕೆ ಇನ್ಸ್ಪೆಕ್ಟರ್ಗೆ ಕನ್ಫ್ಯೂಸ್ ಮಾಡಕ್ ಹೋಗ್ಬಿಡಿ ಸರ್. ನಿಜ ಹೇಳಬೇಕು ಅಂದ್ರೆ ಅಲ್ಲಿ ನೋಡಿ, ಆ ಮಗು ಉಲಿಚಿಗೋಸ್ಕರ ಈ ಬೊಟ್ಟಮ್ಮ ಬಂದಿದ್ದು. ಎಳೆ ಮಗುಗೋಸ್ಕರನಾ? ಮಕ್ಳನ್ನ ಎತ್ಕೊಂಡು ಹೋಗೋ ಕಳ್ಳಿ ಅನ್ಕೋಬಹುದು. ನೀನ್ ಬಾಯಿ ಮುಚ್ಕೊಂಡಿರ್ತೀಯ? ಮಗು ನೆತ್ಕೊಂಡಿರೋ ತಾಯಿನ ಕಳ್ಳಿ ಅಂತ ಹೇಗೆ ಅಂತೀಯ ನೀನು? ಹೆತ್ತಿದ್ದು ನಾನು. ನನ್ಗೂ ಹಕ್ಕಿದ್ಯಪ್ಪ. ಸುಮನ, ನೀನೀಗ ಸ್ವಲ್ಪ ಸುಮ್ಮನಿರ್ತೀಯಾ? ಪೊಲೀಸನ್ನ ನನ್ನ ತಂಗಿಗೆ ಈ ಜನ್ಮದಲ್ಲಿ ಇನ್ ಮಗು ಹುಟ್ಟಲ್ಲ ಅಂತ ಡಾಕ್ಟರು ಹೇಳಿದ್ಮೇಲೆ ನಾಗದೇವತೆಗಳ ಅನುಗ್ರಹದಿಂದ ಮತ್ತೆ ತಾಯಿ ಆದ್ಲು. 2 ಕೋಟಿ ಕೊಟ್ಟು ಗರ್ಭಕೋಶನ ಕೊಂಡ್ಕೊಂಡಿದೀನಿ, ಅದನ್ನು ಹೇಳಕ್ಕ? ಹಂಗ್ ಹೇಳಿದ್ರೆ ನಿನ್ ಕಷ್ಟದ ಬಗ್ಗೆ ನೀನೇ ಬಿಟ್ಕೊಟ್ಟಂಗಾಗತ್ತೆ. ನಿನ್ಗೆ ಹೆಸರು ಬರೋದು ಇಷ್ಟ ಇಲ್ಲ ಬಿಡು. ಬ್ರದರ್, ಸುಮನಾ ಹೆಸರು ಪೇಪರಲ್ಲಿ ಬರೋದು ಇಷ್ಟ ಇಲ್ಲದೆ ಇರೋದ್ರಿಂದ ನೈನಿ ಆ ರೀತಿ ಹೇಳ್ತಾ ಇದ್ದಾಳೆ. ಸರ್, ಅದು ಹೇಗೆ? ಹೆತ್ತು ಮಾತ್ರಕ್ಕೆ ತಾಯಿ ಆಗ್ಬಿಡಲ್ಲ ಸರ್ ಈ ಸುಮನ. ಏಯ್, ಜಾಸ್ತಿ ಪಬ್ಲಿಸಿಟಿ ಮಾಡಬೇಕು ಅಂತ ನೋಡ್ತಿದ್ಯಾ? ಅದು ಹಾಗಲ್ಲ ಬ್ರೋ. ಸ್ಟಾಪ್ ಇಟ್. ಎಲ್ರ ಎದುರುಗಡೆ ನನ್ ಮರ್ಯಾದೆ ತೆಗಿತಿದ್ದಾರೆ. ನಾನು ಹೊರಗ್ನವನೇ, ಆದ್ರೆ ಹೊರಗಿನಿಂದ ಒಳಗ್ ಬಂದಿರೋ ಪೊಲೀಸ್ ಇನ್ಸ್ಪೆಕ್ಟರ್ ನಾನು. ನನ್ನ ಅನುಮಾನ ನಾನು ಹೋಗ್ಲಾಡ್ಸ್ಕೊಳ್ಳೋದು ನನ್ನ ಡ್ಯೂಟಿ. ನೋಡಪ್ಪ, ಉಲುಚಿ ನನ್ ಮಗುನ ಅಂತ ಎಲ್ರಿಗೂ ಅನುಮಾನ ಇರ್ಬೋದು, ಯಾಕೆಂದ್ರೆ ವಯಸ್ಸಲ್ಲಿ ದೊಡ್ಡವಳಾಗಿ ಕಾಣಿಸ್ತಿರೋದ್ರಿಂದ. ಆದ್ರೆ ಉಲುಚಿ ನಾಗಪುತ್ರಿ ಅಂತ ನಾನ್ ನಿರೂಪಿಸ್ತೀನಿ. ಹೇಗೆ? ಉಲುಚಿನ ಎತ್ಕೊಂಡ್ರೆ ನಿರೂಪಿಸ್ಬೋದು. ಎತ್ಕೊಂಡ್ ಓಡ್ ಹೋಗ್ತೀಯಾ? ಖಂಡಿತ ಹಾಗೆ ಮಾಡಲ್ಲ. ಗ್ಯಾರಂಟಿ ಏನು? ಪೊಲೀಸನ್ನ ಇದ್ದಾಗ ಹಾಗೆಲ್ಲ ಮಾಡಕ್ ಸಾಧ್ಯನಾ? ಅವಳ ಮನುಷ್ಯ ಅಲ್ಲ, ಹಾವು.
ಆ ವಿಷಯನ್ ಮರಿಬೇಡಿ. ನನ್ ಮಗು ಉಲುಚಿ ಕೂಡ ಹಾವೆ. ನನ್ಗೆ ಎತ್ಕೊಳಕ್ ಬಿಡಿ ಮೊದ್ಲು. ಏನೇ ನೀನ್ ಎತ್ಕೊಳ್ಳೋದು? ಹಾ? ಅಯ್ಯೋ ಸುಮನ, ಸುಮನ, ಹೇ ಸುಮನಾ, ಅಯ್ಯೋ ದೊಡ್ಡ ಬುಟ್ಟಮ್ಮ, ಏನೇ ಮಾಡ್ತಿದ್ಯಾ? ಅಯ್ಯೋ ದೊಡ್ಡ ಬುಟ್ಟಮ್ಮ, ಏಯ್, ನನ್ ಕಣ್ಗೆ ಖಾರ ಹಾಕ್ತೀಯಾ? ನೀನು ಸಾಯಿಸ್ಬಿಡ್ತೀನಿ. ಅಯ್ಯೋ ಬುಟ್ಟಮ್ಮ, ಬಿಟ್ಲು. ಅಯ್ಯೋ ದೊಡ್ಡ ಬುಟ್ಟಮ್ಮ, ಮಾಮ್ ನೋಡಿದ್ರ? ಏಯ್ ಸುಮ್ಮನೆ, ಅಯ್ಯೋ ಮಾಮ್, ಹಾವು. ನಿಲ್ಲಿಸಲ್ಲ. ಹುಷಾರು. ಮಾಮ್, ಹಾವು. ಅರೆ ಏಯ್, ದೊಡ್ಡ ಬುಟ್ಟಮ್ಮ, ದೊಡ್ಡ ಬುಟ್ಟಮ್ಮ ಹಾವಾಗಿ ಬದ್ಲಾಗ್ಬಿಟ್ಲು. ಇನ್ನು ಸುಮ್ಮನೆ ಕಚ್ಚಿ ಬಿಡ್ತಾಳೆ, ಕತೆ ಮುಗೀತಷ್ಟೇ. ಅವಳ ಕಣ್ಣಿಗೆ ಖಾರ ಬಿದ್ದಿದೆ, ಕಣ್ಬಿಟ್ ನೋಡಕ್ಕಾಗಲ್ಲ. ನನ್ನ ಹತ್ರ ಬಂದು ಹೇಗ್ ಕಚ್ತಾಳೆ? ಏಯ್, ನಿನ್ ವಾಯ್ಸನ್ನ ಕಂಡು ಹಿಡಿಬೋದು ಕಣೆ. ನಿನ್ನೆ ಕಚ್ಚಕ್ ಬರುತ್ತೇನೋ ಸುಮನ?